ಜಿಲ್ಲಾಡಳಿತದ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 21 ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಬಳಿಕ ಮಾತನಾಡಿದ ಸಂಘಸಂದ್ರ ಡಾಕ್ಟರ್ ವಿಜಯಕುಮಾರ್, ನಾವು 21 ಅಡಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಿರ್ಮಿಸಿದ್ದು ನಮಗೆ ಸಂತೋಷವಾಗಿದೆ. ಆದುದರಿಂದ ನಾನು ಮತ್ತು ನಮ್ಮ ತಂಡ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರಿಗೆ ಕೃತಜ್ಞತೆಗಳನ್ನು ದಲಿತ ಸಂಘಟನೆಯಿಂದ ತಿಳಿಸುತ್ತೇವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರು ಸಂಘಸಂದ್ರ ಡಾಕ್ಟರ್ ವಿಜಯಕುಮಾರ್ ಮತ್ತು ಅವರ ತಂಡ ಕೂಡ ಪಾಲ್ಗೊಂಡಿದ್ರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಎಲ್ಲರೂ ಬೀಳ್ತೀರಾ ನಿಮಿಷ ಹಂಗೆ ಫೋಟೋ ಹಾಕೊಂಡ್ಬಿಡ್ತೀನಿ. ಏ ಪಾಪ ಈನೆಲ್ಲ ಈಜಲ್ಲ, ಓ ಚಲ್ಪತೆ ಪಾಪ ಅಂತ ಒಂದು ಕೋಲಾರ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಏನಿವತ್ತು ಬಾಬಾ ಸಾಹೇಬರ ಒಂದು 21 ಅಡಿಯ ಪುತ್ಥಳಿಯನ್ನ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕರಿಗೆ ದಲಿತ ಸಂಘಟನೆಗಳ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ನಾವು ದಲಿತ ಸಂಘಟನೆಗಳ ಪರವಾಗಿ ತಿಳಿಸ್ತಾ ಇದ್ದೀವಿ. ಏನಿವತ್ತು ಈ ಒಂದು ಜಿಲ್ಲಾ ಆಡಳಿತದ ಭವನದ ಮುಂದುಗಡೆ ಬಾಬಾ ಸಾಹೇಬರ ಒಂದು ಕನಸೇನಿತ್ತು, ಆ ಕನಸು ಇವತ್ತು ನಾವು ಈಡೇರಿಸ್ಕೊಡ್ತಾ ಇದ್ದೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನಿಷ್ಟೊತ್ತು ಒಂದು ವಿಚಾರಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ನಾವು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ದಲಿತ ಸಂಘಟನೆಗಳ ವತಿಯಿಂದ ಇಲ್ಲಿಂದ ಬೆಂಗಳೂರು ರಾಜಧಾನಿವರೆಗೂ ನಮ್ಮ ಮಿತ್ರ ಸಂಘಟನೆಗಳು ಕಾಲ್ನಡಿಗೆ ಜಾಥಾ ಹೋಗಿ ನಮ್ಮ ಮಿತ್ರ ಸಂಘಟನೆಗಳು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ DC ಆಫೀಸ್ ಮುಂಭಾಗ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಎಲ್ಲಾ ಸಂಘಟನೆಗಳ ಮುಖಂಡರುಗಳಿಗೂ ಒಂದು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಅವರಿಗೆ ಕೃತಜ್ಞತೆಯನ್ನ ತಿಳಿಸ್ತೀವಿ. ಅದರ ಜೊತೆಗೆ ಮಾಧ್ಯಮ ಮಿತ್ರರು ಏನಿವತ್ತು ತಾವು ಏನು ವಿಧಾನಸೌಧದ ಮುಂದುಗಡೆ ನಾನಾ ರೀತಿಯ ಎಲ್ಲ ಒಂದು ಮಹನೀಯರ ಒಂದು ಪುತ್ಥಳಿ